ಒಂದು ಬಡ ಕುಟುಂಬದಲ್ಲಿ ತಾಯಿಯ ದುಡಿತವೇ ಕುಟುಂಬದ ಮೂಲ ಆದಾಯವಾಗಿತ್ತು. ತಾಯಿ ಸರೋಜ, ಅವಳಿಗೆ ಇಬ್ಬರು ಅವಳಿ ಮಕ್ಕಳು, ರಾಣಿ ಮತ್ತು ರಾಕೇಶ್ ಎಂದು. ಅವಳ ದುಡಿಮೆ ಮಗ ಮತ್ತು ಮಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಷ್ಟು ಇತ್ತು. ಒಟ್ಟಾರೆ ನೆಮ್ಮದಿಯ ಮತ್ತು ಸಂತೋಷದ ಜೀವನ ಅವರದಾಗಿತ್ತು. ಸರೋಜ ಗಂಡ ರಾಮಯ್ಯ ಮಕ್ಕಳು ಚಿಕ್ಕವರಿದ್ದಾಗಲೇ ಸತ್ತು ಹೋಗಿದ್ದ. ಆದ್ದರಿಂದ ಅವಳ ಬಳಿ ಸಾಕಷ್ಟು ಹಣ ಇರಲಿಲ್ಲ. ಹಣವಿಲ್ಲದೆ ಇದ್ದರೂ ಸರೋಜಾಗೆ ತಮ್ಮ ಮಕ್ಕಳನ್ನು ಓದಿಸಿ ಡಾಕ್ಟರ್ ಆಗಿ ಮಾಡುವ ಕನಸು ಇತ್ತು. ಅದಕ್ಕಾಗಿ ಸರೋಜಮ್ಮ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ದುಡಿದು ಇಬ್ಬರು ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಿದಳು. ರಾಣಿ ಮತ್ತು ರಾಕೇಶ್ ಕೂಡ ಅಷ್ಟೇ ಜಾಣರು. ಹೀಗೆ ಮಕ್ಕಳು ತಮ್ಮ 12ನೇ ತರಗತಿಯ ಫಲಿತಾಂಶದ ದಿನ ಮಕ್ಕಳಿಬ್ಬರು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದರು. ತಾಯಿಯ ಆಸೆಯಂತೆ ಇಬ್ಬರು ಮಕ್ಕಳು ತಮ್ಮ ಊರಿಗೆ ಮತ್ತು ಕಾಲೇಜಿಗೆ ಕೀರ್ತಿ ತಂದಿದ್ದರು. ಸರೋಜಾಗೆ ಮಕ್ಕಳಿಬ್ಬರು ರಾಜ್ಯಕ್ಕೆ ಫಸ್ಟ್ ಬಂದಿರುವುದರಿಂದ ಖುಷಿಯಾಗಿ, ಇದೇ ಖುಷಿಯಲ್ಲಿ ನಿಮಗೆ ಏನು ಬೇಕು ಕೇಳಿ, ನೀವು ಕೇಳಿದ್ದನ್ನು ಇವತ್ತು ನಾನು ನಿಮಗೆ ಕೊಡಿಸುತ್ತೇನೆ ಎಂದು ಹೇಳಿದಳು. ಆದರೆ ಸರೋಜಮ್ಮ ಸಂತೋಷದ ಭರದಲ್ಲಿ ಮಕ್ಕಳಿಗೆ ಮಾತು ಕೊಟ್ಟಳು. ಆದರೆ ಅವಳ ಆದಾಯ ಕುಟುಂಬದ ಇತಿಮಿತಿಗಳನ್ನು ಪೂರೈಸಲು ಸಾಕಾಗಿತ್ತು. ಅದನ್ನು ಅರ್ಥ ಮಾಡಿಕೊಂಡಿದ್ದ ರಾಣಿ, ಅಮ್ಮ ನನಗೆ ಏನು ಬೇಡ ಎಂದಳು. ಆದರೆ ರಾಕೇಶ್, ಅಮ್ಮ ನನಗೆ 50,000 ರು ವೆಚ್ಚದ ಫೋನ್ ಬೇಕು, ನಾನು ನನ್ನ ಸ್ನೇಹಿತರಲ್ಲಿ ನೋಡಿದ್ದೇನೆ, ನನಗೆ ಅದೇ ಬೇಕು ಅಂತ ಕೇಳಿದನು. ಆದರೆ ತಾಯಿಯ ಬಳಿ ಫೋನ್ ಕೊಡಿಸುವಷ್ಟು ದುಡ್ಡು ಇರಲಿಲ್ಲ. ಆದರೂ ಅವಳು ತನ್ನ ಮಗನ ಆಸೆಗಾಗಿ ಹೇಗಾದರೂ ಮಾಡಿ ನನ್ನ ಮಗನಿಗೆ ನಾನು ಅವನು ಆಸೆಪಟ್ಟಿದ್ದನ್ನು ಕೊಡಿಸಬೇಕು ಅಂತ ತಾನು ಕೆಲಸ ಮಾಡುವ ಮಾಲೀಕರ ಹತ್ತಿರ ಸಾಲ ಕೇಳಿದಳು. ಆದರೆ ಮಾಲೀಕರು, ನೀನು ನಿನ್ನ ಮಕ್ಕಳ ಶಿಕ್ಷಣದ ಸಲುವಾಗಿ 1 ವರ್ಷದ ಸಂಬಳ ಮೊದಲೇ ತಗೊಂಡಿದ್ದೀಯ, ಮೊದಲು ಅದನ್ನು ತೀರಿಸು, ಆಮೇಲೆ ನೋಡೋಣ ಅಂತ ಹೇಳಿದಾಗ ಸರೋಜಾಗೆ ದಿಕ್ಕು ತೋಚದಂತಾಯಿತು. ಆದರೂ ಅವಳು ತನ್ನ ಮಗನ ಸಲುವಾಗಿ ತನ್ನ ರಕ್ತವನ್ನು ಮಾರಿ ಅವನಿಗೆ ಫೋನ್ ಕೊಡಿಸಿದ್ಲು. ಮಗ ತುಂಬ ಖುಷಿಪಟ್ಟ. ಆದರೆ ಮಗಳಿಗೆ ಅನುಮಾನ ಬಂದಿತ್ತು. ಅಮ್ಮ, ನಿಮ್ಮ ಹತ್ತಿರ ಇಷ್ಟು ಹಣ ಎಲ್ಲಿಂದ ಬಂತು ಅಂತ ಕೇಳಿದಾಗ ಹೇಳಿದಳು. ಆಗ ಸರೋಜ, ಆಸ್ಪತ್ರೆಯಲ್ಲಿ ಒಬ್ಬ ಶ್ರೀಮಂತ ರೋಗಿಗೆ ಬಿ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು. ಈ ಸುದ್ದಿಯನ್ನು ಪೇಪರಿನಲ್ಲಿ ನೋಡಿದ್ದೆ. ನಂದು ಕೂಡ ಒಂದೇ ರಕ್ತದ ಗುಂಪು ಆದ ಕಾರಣ ನಾನು 2 ಬಾಟಲ್ ರಕ್ತವನ್ನು ಕೊಟ್ಟೆ. ಅದಕ್ಕೆ ಆ ಶ್ರೀಮಂತ ನನಗೆ ತುಂಬ ಹಣ ಕೊಟ್ಟ. ನಾನು ಅದರಲ್ಲಿ ನಿನ್ನ ಅಣ್ಣನಿಗೆ ಫೋನ್ ಕೊಡಿಸಿದೆ ಅಂದಳು. ಇದನ್ನು ಕೇಳಿದ ರಾಣಿ ಕಣ್ಣುಗಳಲ್ಲಿ ನೀರು ಹರಿಯತೊಡಗಿತು. ಅಮ್ಮ, ನೀವು ನನಗೆ ಒಂದು ಮಾತು ಹೇಳಿದ್ದರೆ ನಾನು ನಿಮಗೆ ಬೇಡ ಅನ್ನುತ್ತಿದ್ದೆ ಎಂದು ಅಮ್ಮನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದ್ಲು. ನಂತರ ಸರೋಜ, ಈ ವಿಷಯ ನಿನ್ನ ಅಣ್ಣನಿಗೆ ಗೊತ್ತಾಗುವುದು ಬೇಡ ಅಂತ ಮಗಳು ರಾಣಿ ಹತ್ತಿರ ಮಾತು ತೆಗೆದುಕೊಂಡಳು. ನಂತರ ಮಕ್ಕಳಿಬ್ಬರನ್ನು ಮುಂದೆ ಡಿಗ್ರಿ ಕಾಲೇಜಿಗೆ ಸೇರಿಸಿದಳು. ತಾಯಿ ಸರೋಜ ಕಷ್ಟಪಟ್ಟು ಮಕ್ಕಳ ಸಲುವಾಗಿ ದುಡಿಯುತ್ತಿದ್ಲು. ಹೀಗೆ ಮಕ್ಕಳ 4 ವರ್ಷದ ಡಿಗ್ರಿ ಮುಗಿಯಿತು. ಸರೋಜ ತುಂಬ ಖುಷಿಪಟ್ಟಳು. ಮತ್ತೆ ಮಕ್ಕಳು, ಅಮ್ಮ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ 1-2 ವರ್ಷ ಕೋಚಿಂಗ್ ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ 1 ಲಕ್ಷ ಶುಲ್ಕವಿದೆ ಅಮ್ಮ ಎಂದಾಗ ತಾಯಿಗೆ ಆತಂಕವಾಯಿತು. ಆದರೂ ಸರೋಜಮ್ಮ ಆಯಿತು ಅಂತ ಹೇಳಿ ದುಡ್ಡು ಹೇಗೆ ಹೊಂದಿಸುವುದು ಎಂದು ಯೋಚಿಸುತ್ತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಳು. ಅದೇ ಸಮಯಕ್ಕೆ ಬಂದ ರಾಣಿ, ತಮಗಾಗಿ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾಳೆ, ಅವಳಿಗೆ ನನ್ನನ್ನು ಮತ್ತು ಅಣ್ಣನನ್ನು ಓದಿಸಲು ತುಂಬ ಕಷ್ಟ ಆಗುತ್ತೆ ಎಂದು ಯೋಚಿಸಿ ತಾಯಿ ಸರೋಜ ಬಳಿ ಹೋಗಿ, ಅಮ್ಮ ನನಗೆ ಮುಂದೆ ಓದಲು ಇಷ್ಟ ಇಲ್ಲ, ನಾನು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತೀನಿ, ಬಂದ ಹಣದಲ್ಲಿ ಅಣ್ಣನನ್ನು ಓದಿಸೋಣ ಎಂದಾಗ ತನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡ ಮಗಳ ಬಗ್ಗೆ ಸರೋಜ ಹೆಮ್ಮೆ ಪಡ್ತಾಳೆ. ಆಗಲೇ ಸರೋಜಮ್ಮ ತನ್ನ ಮಕ್ಕಳ ಶಿಕ್ಷಣದ ಸಲುವಾಗಿ ತುಂಬ ಸಾಲ ಮಾಡಿದ್ಲು. ಹಾಗಾಗಿ ಯಾರು ಕೂಡ ಸಾಲ ಕೊಡಲು ಮುಂದೆ ಬರಲಿಲ್ಲ. ಕೊನೆಗೆ ಅವಳು ತನ್ನ 1 ಕಿಡ್ನಿ ಮಾರಿ ತನ್ನ ಮಗನಿಗೆ ಹಣ ತಂದು ಕೊಡ್ತಾಳೆ. ಅಷ್ಟೇ ಅಲ್ಲದೆ ರಾಣಿ ಕೂಡ ತನ್ನ ಅಣ್ಣನ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಣ ಬೇಕಾಗಬಹುದು ಎಂದು ತಾನು ಓದೋದನ್ನು ಬಿಟ್ಟು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾಳೆ.
ಆದರೆ ರಾಕೇಶ್ ಮಾತ್ರ ತಾನು ಓದಲು ಹೋದ ಜಾಗದಲ್ಲಿ ಈಗಾಗಲೇ ಪ್ರೀತಿ ಅದು ಇದು ಅಂತ ತುಂಬ ನಡೆಸಿದ್ದ. ಅಲ್ಲದೆ ಕುಡಿಯೋದು, ಸಿಗರೆಟ್ ಸೇವುವುದು ಎಲ್ಲ ಇತ್ತು. ರಾಕೇಶ್ ತನ್ನ ಜೊತೆಯಲ್ಲಿ ಓದುವ ಹುಡುಗಿಯ ಪ್ರೀತಿಯ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ನು. ಆದರೆ ಅವನು ಪ್ರೀತಿ ಮಾಡ್ತಾ ಇದ್ದ ಹುಡುಗಿ ರೈನಾ ಸರಿ ಇರಲಿಲ್ಲ. ಅವನು ಅವಳಿಗಾಗಿ ತುಂಬ ಹಣ ಖರ್ಚು ಮಾಡಿರ್ತಾನೆ. ಈ ಸುಳ್ಳು ಪ್ರೀತಿಯ ಮುಂದೆ ಅವನಿಗೆ ತನ್ನ ತಾಯಿ ಮತ್ತು ತಂಗಿಯ ಕಷ್ಟ, ನೋವು ಮತ್ತು ಅವರ ಪ್ರೀತಿ, ಅವರ ತ್ಯಾಗ ಯಾವುದು ಅವನಿಗೆ ನೆನಪಿರಲಿಲ್ಲ. ಅಷ್ಟು ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ನು. ಈ ಕಡೆ ತಂಗಿ ಮತ್ತು ತಾಯಿ, ನಮ್ಮ ರಾಕೇಶ್ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಹೆಸರು ತರ್ತಾನೆ ಮತ್ತು ನಮ್ಮ ಕಷ್ಟವನ್ನು ಕಡಿಮೆ ಮಾಡುತ್ತಾನೆ ಅಂತ ಕಾಯುತ್ತಾ ಕುಳಿತಿದ್ರು. ಆದರೆ ರಾಕೇಶ್ಗೆ ಇದರ ಬಗ್ಗೆ ಅರಿವು ಇರಲಿಲ್ಲ. ತನ್ನ ಡಾಕ್ಟರ್ ಕೋಚನ್ನು ಬಿಟ್ಟು ರಾಕೇಶ ಪ್ರೀತಿಯ ಸುಳಿಯಲ್ಲಿ ಸಿಲುಕಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡನು. ಪ್ರೀತಿಸಿದ ಹುಡುಗಿ ರೈನಾ ಇವನನ್ನು ಬಿಟ್ಟು ಇವನಿಗೆ ಮೋಸ ಮಾಡಿ ಬೇರೆ ಹುಡುಗನ ಜೊತೆ ಮದುವೆಯಾದಳು. ನಂತರ ರಾಕೇಶ್ಗೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ಈ ಮುಖ ಹೊತ್ತುಕೊಂಡು ನನ್ನ ತಂಗಿ ಮತ್ತು ತಾಯಿಗೆ ಹೇಗೆ ಮುಖ ತೋರಿಸಲಿ ಅಂತ ಸಾಯುವ ನಿರ್ಧಾರ ಮಾಡಿದ್ನು. ಆದರೆ ಸಾಯುವ ಮುಂಚೆ ತನ್ನ ತಂಗಿ ತಾಯಿಗೆ ಒಂದು ಪತ್ರವನ್ನು ಬರೆದನು. ನನ್ನ ಪ್ರೀತಿಯ ತಾಯಿ ಮತ್ತು ತಂಗಿಗೆ ಪತ್ರವನ್ನು. ನಮಸ್ಕಾರ, ನಾನು ನಿಮಗೆ ಬಹಳ ನಂಬಿಕೆ ದ್ರೋಹ ಮಾಡಿದ್ದೇನೆ ಮತ್ತು ಕ್ಷಮಿಸಲಾರದ ತಪ್ಪು ಮಾಡಿದ್ದೇನೆ. ನನ್ನಿಂದ ನಿಮ್ಮ ಮರ್ಯಾದೆ ಹೋಯಿತು. ನನ್ನ ಬಗ್ಗೆ ನೀವು ತುಂಬ ಕನಸು ಕಂಡಿದ್ದೀರಿ. ಆದರೆ ನಾನು ನಿಮಗೆ ಯಾರು ಮಾಡಲಾರದ ಮೋಸ ಮಾಡಿದ್ದೇನೆ. ಅದಕ್ಕೆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಬರೆದಿದ್ದನು. ನಂತರ ರಾಣಿ ಮತ್ತು ಸರೋಜಾಗೆ ತಮ್ಮ ರಾಕೇಶನ ವಿಷಯ ಗೊತ್ತಾದ ತಕ್ಷಣ ಅವರಿಗೆ ನಂಬಲು ಅಸಾಧ್ಯವಾಗಿತ್ತು. ಕೊನೆಗೆ ತಮ್ಮ ರಾಕೇಶನ ಸತ್ತ ದೇಹವನ್ನು ನೋಡಿದ ಮೇಲೆ ಅವರಿಗೆ ಆಕಾಶವೇ ಕಳಚಿ ಬಿದ್ದಂತೆ ಆಯಿತು. ಆದ್ದರಿಂದ ತಾಯಿ ಸರೋಜಾನು ಸಹ ಹೃದಯಾಘಾತದಿಂದ ಮರಣ ಹೊಂದಿದಳು. ಆದರೆ ರಾಣಿಗೆ ದಿಕ್ಕು ತೋಚದಂತಾಯಿತು. ತಂಗಿ ರಾಣಿ ಮಾತ್ರ, ಇವನು ನನ್ನ ಅಣ್ಣನಲ್ಲ, ಇವನು ನನ್ನ ತಾಯಿಯನ್ನು ಕಿತ್ತುಕೊಂಡ ಪಾಪಿ. ಇವನ ಮುಖ ನೋಡಲು ನನಗೆ ಇಷ್ಟವಿಲ್ಲ. ಇವನ ಅಂತಿಮ ಸಂಸ್ಕಾರವನ್ನು ನೀವೇ ಮಾಡಿ ಅಂತ ರಾಣಿ ಪೊಲೀಸರಿಗೆ ಹೇಳಿದಳು. ರಾಣಿ ಹೀಗೆ ಹೇಳಲು ಅವಳ ಮನಸ್ಸಿಗೆ ಎಷ್ಟು ಕಷ್ಟವಾಗಿರಬಹುದು. ಸ್ನೇಹಿತರೆ, ಮಗನ ಶಿಕ್ಷಣದ ಸಲುವಾಗಿ ತಾಯಿ ಸರೋಜಾ ಎಷ್ಟು ಕಷ್ಟಪಟ್ಟಳು. ಆದರೆ ಅದಕ್ಕೆ ಪ್ರತಿಯಾಗಿ ಅವನ ಹೆಣ ಸಿಕ್ಕಿತು. ಸರೋಜಾ ತನ್ನ ಮಗನ ಸಲುವಾಗಿ ತನ್ನ ದೇಹದ ಒಂದು ಅಂಗವನ್ನು ಮಾರಿದಳು. ಇದನ್ನು ನೆನೆಸಿಕೊಂಡರೆ ತಂಗಿ ರಾಣಿಯ ಹೃದಯ ಕಲ್ಲಾಗಿತ್ತು. ರಾಣಿ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ನಿಮ್ಮ ಅನಿಸಿಕೆ ನೀವೇ ತಿಳಿಸಿ. ಸ್ನೇಹಿತರೆ, ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು. ಬಾಯ್ ಬಾಯ್.